ಕೇಂದ್ರ ಸರ್ಕಾರ ಆಸಕ್ತಿ ತೋರಿದ್ರು ಬಿಎಂಆರ್ಸಿಎಲ್ ಹಿಂದೇಟನ್ನ ಹಾಕ್ತಾ ಇದೆ. ಆರೆಂಜ್ ಲೈನ್ ಮೆಟ್ರೋ ವಿಚಾರದಲ್ಲಿ ಬಿಎಂಆರ್ಸಿಎಲ್ ಹಿಂದೇಟನ್ನ ಹಾಕ್ತಾ ಇದೆ. ಕೇಂದ್ರ ಸರ್ಕಾರ ಆಸಕ್ತಿ ತೋರಿದ್ರು ಕೂಡ ಬಿಎಂಆರ್ಸಿಎಲ್ ಹಿಂದೇಟನ್ನ ಹಾಕ್ತಾ ಇದೆ. ಆರೆಂಜ್ ಲೈನ್ ಮೆಟ್ರೋ ವಿಚಾರದಲ್ಲಿ ಬಿಎಂಆರ್ಸಿಎಲ್ ಹಿಂದೇಟನ್ನ ಹಾಕ್ತಾ ಇದೆ. ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದ್ರು ಕೂಡ ಒಲವನ್ನ ತೋರಿಸ್ತಾ ಇಲ್ಲ ಬಿಎಂಆರ್ಸಿಎಲ್. ಶಂಕುಸ್ಥಾಪನೆಯಾಗಿ ವರ್ಷವಾದ್ರೂ ಆರಂಭಗೊಳ್ಳದ ಯೋಜನೆ. ಮೋದಿ ಶಂಕುಸ್ಥಾಪನೆ ಮಾಡಿದ ಆರೆಂಜ್ ಮೆಟ್ರೋ ಯೋಜನೆ ವರ್ಷ ಆಗಿದೆ. ಒಂದು ದಿನ ಕಾಮಗಾರಿ ವಿಳಂಬ ಆದ್ರೂ 2 ಕೋಟಿ ಆರ್ಥಿಕ ಹೊರೆ ಬೀಳುತ್ತೆ. 487 ದಿನ ವಿಳಂಬವಾಗಿರುವುದಕ್ಕೆ ಬಿಎಂಆರ್ಸಿಎಲ್ಗೆ 974 ಕೋಟಿ ಹೊರೆ ಬಿದ್ದಿದೆ. ಮೆಟ್ರೋ ಸಿವಿಲ್ ವರ್ಕ್ಗೆ ಟೆಂಡರ್ ಕರೆಯದ ಬಿಎಂಆರ್ಸಿಎಲ್ 15,611 ರೂಪಾಯಿ ವೆಚ್ಚದಲ್ಲಿ ಆರೆಂಜ್ ಲೈನ್ ಮೆಟ್ರೋ ಕಾಮಗಾರಿ. ಕೇಂದ್ರ ಸರ್ಕಾರ ಆಸಕ್ತಿ ತೋರಿಸ್ತಾ ಇದ್ರು ಕೂಡ ಬಿಎಂಆರ್ಸಿಎಲ್ ಬಹಳ ಹಿಂದೇಟನ್ನ ಹಾಕ್ತಾ ಇದೆ. ಆರೆಂಜ್ ಲೈನ್ ಮೆಟ್ರೋ ಲೈನ್ ವಿಚಾರದಲ್ಲಿ ಬಿಎಂಆರ್ಸಿಎಲ್ ಹಿಂದೇಟನ್ನ ಹಾಕ್ತಾ ಇದೆ. ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದೆ, ಆದರೂ ಕೂಡ ಬಿಎಂಆರ್ಸಿಎಲ್ ಇದಕ್ಕೆ ಗಮನವನ್ನ ಕೊಡ್ತಾ ಇಲ್ಲ. ಇಲ್ಲಿವರೆಗೂ ಕೂಡ 487 ದಿನ ವಿಳಂಬ ಆಗಿದೆ. ಇದರಿಂದ ಬಿಎಂಆರ್ಸಿಎಲ್ಗೆ 974 ಕೋಟಿ ಹೊರೆಯಾಗುತ್ತೆ. ಈ ಒಂದು ಹೊರೆಯನ್ನು ಯಾರು ಹೊರ್ತಾರೆ? ಯಾಕೆ ಇಷ್ಟೊಂದು ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಕೇಂದ್ರ ಸರ್ಕಾರವೇ ಈ ಒಂದು ಯೋಜನೆ ಪ್ರಾರಂಭ ಆಗಲಿ ಅಂತ ಸದ್ಯಕ್ಕೆ ಪರ್ಮಿಷನ್ ಕೊಟ್ಟಿದೆ, ಆದರೂ ಕೂಡ ಈ ಒಂದು ಯೋಜನೆಗೆ ಬಿಎಂಆರ್ಸಿಎಲ್ ಒಲವನ್ನು ತೋರಿಸ್ತಾ ಇಲ್ಲ. ಆಗಸ್ಟ್ 16ರಂದು ಕೇಂದ್ರ ಸರ್ಕಾರ 3ನೇ ಹಂತದ ಆರೆಂಜ್ ಲೈನ್ಗೆ ಅನುಮತಿಯನ್ನು ಕೊಟ್ಟಿತ್ತು. ಇದುವರೆಗೂ ನಮ್ಮ ಮೆಟ್ರೋ ಸಿವಿಲ್ ವರ್ಕ್ ಮಾಡಲು ಕೂಡ ಟೆಂಡರ್ ಅನ್ನ ಕರೆದಿಲ್ಲ. ಅಷ್ಟರ ಮಟ್ಟಿಗೆ ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದ್ದಾರೆ. ಇಲ್ಲಿ ಮೆಟ್ರೋ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಸಾವಿರಾರು ಕೋಟಿ ಟೆಂಡರ್ ಮೊತ್ತ ಹೆಚ್ಚಾಗತ್ತೆ. ಇದರ ಹೊಣೆಯನ್ನ ಯಾರು ಹೊರ್ತಾರೆ? ಯಾಕೆ ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. 15,611 ರೂಪಾಯಿ ವೆಚ್ಚದಲ್ಲಿ ನಡೆಯಲಿರುವ ಆರೆಂಜ್ ಲೈನ್ ಮೆಟ್ರೋ ಕಾಮಗಾರಿ ಸದ್ಯಕ್ಕೆ 3ನೇ ಹಂತದ ಮೆಟ್ರೋ ಕಾಮಗಾರಿಗೆ ಒಲವನ್ನು ತೋರಿಸ್ತಾ ಇಲ್ಲ. ಜೆಪಿ ನಗರ ಟು ಕೆಂಪಾಪುರ 32.15 ಕಿಲೋಮೀಟರ್, ಕಾರಿಡಾರ್ 1, ಕಾರಿಡಾರ್ 2 ಹೊಸಳ್ಳಿ ಟು ಕಡಬಗೆರೆ 12.50 ಕಿಲೋಮೀಟರ್, ಒಟ್ಟು 44.65 ಕಿಲೋಮೀಟರ್ ವಿಸ್ತೀರ್ಣ ಇದೆ. ಆದರೆ ಈ ಒಂದು ಆರೆಂಜ್ ಲೈನ್ ಏನಿದೆ ಆ ಒಂದು ಕಾಮಗಾರಿಗೆ ಒಲವನ್ನೇ ತೋರಿಸ್ತಾ ಇಲ್ಲ ಬಿಎಂಆರ್ಸಿಎಲ್. ಬಹಳ ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದೆ. ಕೇಂದ್ರ ಸರ್ಕಾರವೇ ಅನುಮತಿಯನ್ನು ಕೊಟ್ಟಿದೆ, ಈ ಒಂದು ಆರೆಂಜ್ ಲೈನ್ ಪ್ರಾರಂಭ ಮಾಡಿ ಅಂತ ಹೇಳಿದೆ. ಆದರೂ ಕೂಡ ಯೋಜನೆಗೆ ಶಂಕುಸ್ಥಾಪನೆಯನ್ನ ನರೇಂದ್ರ ಮೋದಿ ಅವರೇ ಮಾಡಿದ್ರು. ಅವ್ರು ಮಾಡಿದ್ರು ಕೂಡ 1 ವರ್ಷ 122 ದಿನ ಕಳೆದಿದೆ. ಆದರೂ ಕೂಡ ಆ ಒಂದು ಯೋಜನೆ ಪ್ರಾರಂಭವೇ ಆಗಿಲ್ಲ. ಒಂದು ದಿನ ಕಾಮಗಾರಿ ಏನಾದರೂ ವಿಳಂಬ ಆಯಿತು ಅಂತಂದ್ರೆ 2 ಕೋಟಿ ಆರ್ಥಿಕ ಹೊರೆ ಬೀಳುತ್ತೆ. ಇದ್ಯಾವುದು ಕೂಡ ಅಧಿಕಾರಿಗಳಿಗೆ ಗೊತ್ತಾಗ್ತಾ ಇಲ್ವಾ? ಬಿಡು ಏನಾಗುತ್ತಾ ಆಗ್ಲಿ ಅಂತ ಇಷ್ಟರ ಮಟ್ಟಿಗೆ ಕೇರ್ಲೆಸ್ ಮಾಡ್ತಾ ಇದ್ದಾರಾ ಅಂತ. ಇಲ್ಲಿಯವರೆಗೂ ಕೂಡ 487 ದಿನ ವಿಳಂಬ ಆಗಿದೆ. ಇದರಿಂದ ಬಿಎಂಆರ್ಸಿಎಲ್ಗೆ 974 ಕೋಟಿ ಹೊರೆಯಾಗಿದೆ. ಇದಕ್ಕೆ ಅಧಿಕಾರಿಗಳು ಉತ್ತರವನ್ನು ಕೊಡಬೇಕಾಗುತ್ತೆ. ಯಾಕೆ ಇಷ್ಟೊಂದು ಕೇರ್ಲೆಸ್ ಮಾಡ್ತಾ ಇದ್ದಾರೆ, ಯಾಕಿಷ್ಟು ವಿಳಂಬ ಮಾಡ್ತಾ ಇದ್ದಾರೆ ಅಂತ. ಆಗಸ್ಟ್ 16ರಂದು ಕೇಂದ್ರ ಸರ್ಕಾರ 3ನೇ ಹಂತದ ಆರೆಂಜ್ ಲೈನ್ಗೆ ಅನುಮತಿ ಕೊಟ್ಟಿತ್ತು. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಕೇಂದ್ರ ಸರ್ಕಾರ ಅನುಮತಿಯನ್ನ ಕೊಟ್ಟಿದೆ, ಆದರೂ ಕೂಡ ಬಿಎಂಆರ್ಸಿಎಲ್ ಅಧಿಕಾರಿಗಳು ಯಾಕಿಷ್ಟು ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ? ಈ ಒಂದು ಆರೆಂಜ್ ಲೈನ್ ಕಾಮಗಾರಿ ಒಂದು ದಿನ ಏನಾದ್ರು ವಿಳಂಬ ಆದ್ರೆ ಸುಮಾರು 2 ಕೋಟಿಯಷ್ಟು ಭರಿಸಬೇಕಾಗತ್ತೆ. ಯಾಕೆ ಅಧಿಕಾರಿಗಳು ಈ ಒಂದು ಯೋಜನೆ ಕಡೆ ಗಮನ ಹರಿಸ್ತಾ ಇಲ್ಲ? ಎಷ್ಟಾಯ್ತು ಈಗಾಗಲೇ ನೋಡಬಹುದು. ಎಲ್ಲೋ ಒಂದ್ ಕಡೆ ಮೋದಿ ಅವರ ಕನಸಿನ ಕೂಸು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮೆಟ್ರೋ ಬೆಂಗಳೂರಿಗೆ ಅತಿ ಹೆಚ್ಚು ಉಪಯೋಗ ಆಗುತ್ತೆ ಅಂದ್ಬಿಟ್ಟು ಆರೆಂಜ್ ಲೈನ್ ಅನ್ನು ಉದ್ಘಾಟನೆ ಮಾಡಿ ಕಳೆದ 1 ವರ್ಷ ಆಯ್ತು. ಇದುವರೆಗೂ ಕೂಡ ಎಲ್ಲೋ ಒಂದ್ ಕಡೆ ಬಿಎಂಆರ್ಸಿಎಲ್ ಇದುವರೆಗೂ ಕೂಡ ಏನೋ ಒಂದು ಟೆಂಡರ್ ಕರೆದಿಲ್ಲ. ಅಂದ್ರೆ ಮೋದಿ ಅವರು ಬಂದು ಶಂಕುಸ್ಥಾಪನೆ ಮಾಡಿ ಹೋಗಿದ್ದಾರೆ. ಸುಮಾರು 15,000 ಕೋಟಿಗೂ ಹೆಚ್ಚು ಮೊತ್ತದ ಈ 44 ಕಿಲೋಮೀಟರ್ ಉದ್ದದ ಆರೆಂಜ್ ಲೈನ್ಗೆ ಇದುವರೆಗೂ ಕೂಡ ಬಿಎಂಆರ್ಸಿಎಲ್ ಒಂದು ರೀತಿಯಲ್ಲಿ ನೆಗ್ಲೆಕ್ಟ್ ಮಾಡಿರುವಂತದ್ದು. ಕಾರಣ ನೋಡಕ್ ಹೋದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಬಿಎಂಆರ್ಸಿಎಲ್ ತನ್ನ ಏನು ಟಿಕೆಟ್ ಬೆಲೆ ಏರಿಕೆ ಮಾಡ್ಕೊಂಡು ಒಂದ್ ಕಡೆ ಹೋದ್ರೆ ಮತ್ತೊಂದ ಕಡೆ ಅವ್ರಿಗೆ ಬೇಕಾದಂತಹ ಸ್ಯಾಲರಿಗಳನ್ನು ಕೂಡ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇರೋದು, ಅದು ಕೂಡ ಆರೋಪಕ್ಕೆ ಬಂದಿರೋದು. ಆದ್ರೆ ಇದುವರೆಗೂ ಕೂಡ ಸಾರ್ವಜನಿಕರಿಗೆ ಬೇಕಾದಂತ ಆರೆಂಜ್ ಲೈನ್ ಇದುವರೆಗೂ ಕೂಡ ಒಂದು ಟೆಂಡರ್ ಕರೆದಿಲ್ಲ. ಅಂದ್ರೆ ಪ್ರಮುಖವಾಗಿ ಆರೆಂಜ್ ಲೈನ್ ನೋಡ್ಬೇಕಾದ್ರೆ ನಾವು ಏನು 44 ಕಿಲೋಮೀಟರ್ ಉದ್ದಂತ ಈ ರಸ್ತೆ ಕೆಂಪಾಪುರ ಟು ಏನು ಕಡಬಗೆರೆವರೆಗೂ ಇರುತ್ತೆ. ಅಂದ್ರೆ ಎರಡು ಪಕ್ಕದಲ್ಲಿ ಸಾಗುವಂತ ಈ ರಸ್ತೆಗೆ ಒಂದು ರೀತಿಯಲ್ಲಿ ಇದುವರೆಗೂ ಕೂಡ ಶಂಕುಸ್ಥಾಪನೆ ಆದ್ರೂ ಕೂಡ ಟೆಂಡರ್ ಕರೆದಿಲ್ಲ. ಟೆಂಡರ್ ಕರೆದ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ದಿನಕ್ಕೆ 2 ಕೋಟಿಯಷ್ಟು ಅಧಿಕ ಮೊತ್ತ ಏನು ಒಂದು ಸೇರ್ತಾ ಇರುವಂತದ್ದು. ಅಂದ್ರೆ ಏನು ಈಗಾಗಲೇ ಏನು ಒಂದು ಬಿಎಂಆರ್ಸಿಎಲ್ ಟೆಂಡರ್ಗೆ ಬೇಕಾದಂತ ಏನೇನ್ ಬೇಕು ಸಲಕರಣೆಗಳಾಗಿರ್ಬೋದು ಅಥವಾ ಬಾಡಿಗೆ ಏನೇನ್ ಬೇಕು ಎಲ್ಲಾನು ಕೂಡ ತಂದ್ಬಿಟ್ಟಿದ್ದಾರೆ. ಆದ್ರೆ ಇದು ಕೂಡ ಏನು ಟೆಂಡರ್ ಕರೆದಿಲ್ಲ. ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಈ 15,600 ಕೋಟಿ ಆದಂತಹ ಏನು ಒಂದು ಬಿಎಂಆರ್ಸಿಎಲ್ ಆರೆಂಜ್ ಲೈನ್ ಟೆಂಡರ್ ಮೊತ್ತ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಕೂಡ ಈಗಾಗಲೇ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.